ಹೇಳಿದ್ದಾರೆ. ಯಾವುದೋ ಸಿಗ್ನಲಲ್ಲಿ ಏನು ಹಾಕಬೇಕು ಎಲ್ಲ ಶೆಡ್ಡೆಲ್ಲ ಹಾಕಿ ನೆರಳು ಮಾಡಬೇಕಂತೇಳಿ ಹೇಳಿದ್ದಾರೆ. ಈಗ ಇನ್ನೊಂದು ವಿಷಯ ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೋಬೇಕು. ನಗರಸಭೆ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಪ್ರತಿ ವರ್ಷ ಇಲ್ಲಿ ಜಿಲ್ಲಾಧಿಕಾರಿಗಳ ಮನೆ ಹತ್ರ ಮತ್ತು ಇಲ್ಲಿ ಬಸ್ ಸರ್ಕಲಲ್ಲಿ ಎಮ್ಮಿರಳ ವೃತ್ತದಲ್ಲಿ ಎಲ್ಲೆಲ್ಲಿ ಚೆನ್ನಾಗಿ ಬಿಡೋ ಜಾಗ ಇದೆ ಅಲ್ಲಿ ಒಂದು ನೀರಿನ ಅಳವಡಿಕೆ ಇಡಬೇಕಾಗಿ ಆ ನೀರಿನ ಅಳವಡಿಕೆ ಬೆಳಗ್ಗೆಯಿಂದ ಸಂಜೆವರೆಗೆ ನೀರಿರಬೇಕು. ಅದು ಇಟ್ಟಿಲ್ಲ, ಅದು ಫೇಲ್ಯೂರ್ ಆಗಿದೆ ಜಿಲ್ಲಾಡಳಿತ ಮತ್ತು ನಗರ ಪಾಲಿಕೆ. ಮತ್ತು ಇನ್ನೊಂದು ಮುಖ್ಯವಾದ ಎರಡನೇದೇನೆಂದರೆ ಫೈರ್ ಇಂಜನ್ಗಳಿಗಿಂತ ಫೈರ್ ಇಂಜನ್ ಆಗಲಿ, ವಾಟರ್ ಟ್ಯಾಂಕ್ ಆಗಲಿ, ಅದರಿಂದ ರೈತರು ಮುಖ್ಯ ದಾರಿಯಲ್ಲಿ ನೀರನ್ನು ಸಿಂಪಡಿಸಬೇಕು. ಯಾಕಂದರೆ ಫುಲ್ ಹೀಟ್ ವೇವ್ ಭಾಳ ಆಗ್ತಾ ಇದೆ. ಸಾರ್ವಜನಿಕರಿಗೆ ಇದರಿಂದ ಅನುಕೂಲ ಆಗುತ್ತೆ. ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ತಣ್ಣೀರು ನೀರು ಬರುತ್ತೆ. ಸೊ ಈ ಎರಡು ಭಾಳ ಅತ್ಯಂತವಾಗಿ ಅವಶ್ಯಕವಾಗಿದ್ದ ಘಟನೆಗಳ ಇಮಿಡಿಯೇಟ್ ಆಗಿ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ. ಇದು 4 ದಿನ ಮತ್ತೆ ರಸ್ತೆ ಬಂದು ಕೊಡ್ತೀವಿ, ಮಾಡಲೇಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದ. भारतीय जनता पक्षाचे भारत माता की देश विरोधी ಹೇಳಿಕೆ ಕೊಟ್ಟಿರುವ ಖರ್ಗೆ ಅವರಿಗೆ